ಆಂಗ್ರಿ ಓಲ್ಡ್ ಮ್ಯಾನ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಓಕೆ, ಯಡಿಯೂರಪ್ಪನವರು ಸಿಟ್ಟಿಗೆದ್ದರೆ ಭಸ್ಮಾಸುರ ಅನ್ನೋದು ಎಷ್ಟು ಸತ್ಯನೋ, ಆ ಸಿಟ್ಟಿಳಿದ ಮೇಲೆ ಅವರು ದಾನಶೂರ ಕರ್ಣ ಅನ್ನೋದು ಕೂಡ ಅಷ್ಟೇ ಸತ್ಯ. ಈ ಮಾತಿಗೆ ಸಾಕ್ಷಿ ಬೇಕು ಅಂದರೆ ಒನ್ಸ್ ಅಗೇನ್ ಕಾಪು ಸಿದ್ಧಲಿಂಗ ಸ್ವಾಮಿಗಳನ್ನೇ ಕೇಳಬೇಕು. ಹೆಚ್ಚು ಕಡಿಮೆ 10 ವರ್ಷಗಳಿಂದ ಅವರ ಸಿಟ್ಟಿಗೆ ನಿರಂತರ ಶಿಕಾರಿಯಾಗ್ತಿರೋ ಸಿದ್ಧಲಿಂಗ ಸ್ವಾಮಿಗಳು ಸಿಟ್ಟಿಳಿದ ನಂತರ ತಮ್ಮ ಧಣಿ ತೋರಿಸುವ ಧಾರಾಳತನವನ್ನು ಮಸ್ತಾಗಿ ಬೆಳೆಸಿಕೊಂಡಿದ್ದಾರೆ. ಈ ಮನುಷ್ಯ 500 ಕೋಟಿಗೆ ಬಾಳ್ತಾನೆ ಅಂತ ಅವರಿವರೇ ಮಾತಾಡ್ಕೊಳ್ತಾರೆ. ಹಂಗೆಲ್ಲ ಬಾಯಿಗೆ ಬಂದಂಗೆ ಬೆಲೆ ಕಟ್ಟಬಾರ್ದು, ಗೊತ್ತಿಲ್ಲದೆ ಮಾತಾಡಬಾರ್ದು, ತಪ್ಪದು. ನಿಜಕ್ಕೂ ಸಿದ್ಧಲಿಂಗ ಸ್ವಾಮಿಗಳು ಅದೆಷ್ಟು ಕೋಟಿಗೆ ತೂಗೋ ಮನುಷ್ಯ ಅನ್ನೋದು ನಮಗೂ ಕರೆಕ್ಟಾಗಿ ಗೊತ್ತಿಲ್ಲ. ನಮಗೆ ಏನು, ಯಡಿಯೂರಪ್ಪನವರಿಗಾದ್ರೂ ಗೊತ್ತಿದೆಯೋ ಇಲ್ವೋ? ಆದರೆ ಸುತ್ತೂರು ಮಠದಲ್ಲಿ ಭಿನ್ನಾಯ ಮಾಡಿಕೊಂಡಿದ್ದ ಈತ ಕೊಡಗಿನಲ್ಲಿ 500 ಎಕರೆ ಕಾಫಿ ತೋಟಕ್ಕೆ ಎಷ್ಟು ಬೆಲೆ ಆಗಬಹುದು ಅಂತ ವಿಚಾರಿಸ್ತಾರೆ. ಅದೇನು ಮರ್ಮಾನೋ ಗೊತ್ತಿಲ್ಲ. ಒಟ್ನಲ್ಲಿ ಸಿದ್ಧಲಿಂಗ ಸ್ವಾಮಿ ಯಡಿಯೂರಪ್ಪನವರ ಸಿಟ್ಟಿನ ಪ್ರಥಮ ಫಲಾನುಭವಿ ಅಂತ ಅವರ ಆಪ್ತ ವಲಯ ಮಾತಾಡಿಕೊಳ್ಳುತ್ತೆ. ಉಳಿದಂತೆ ಅಂಥ ಫಲಾನುಭವಿಗಳು ಶಿವಮೊಗ್ಗ ಜಿಲ್ಲೆಯಲ್ಲೂ ಇದ್ದಾರೆ. ಗುರುಮೂರ್ತಿ ಅನ್ನೋರು ಅವರ ಸೆಕ್ರೆಟರಿ ಇದ್ದರು, ಅಂದರೆ ತಾಲೂಕಿನಲ್ಲಿ ಅವ್ರ ಸಂಘಟನಾ ಕಾರ್ಯದರ್ಶಿ, ಅವರೇ ಜವಾಬ್ದಾರಿ. ಓಟ್ ಸೋತಿದ್ದು ಸಿಕ್ಕಾಪಟ್ಟೆ ಅವರಿಗೆ ಏಟುಗಳು ಸಹ ಬಿದ್ದು ಅಂತ ನಾವು ಗೊತ್ತಾಯ್ತು ನಮಗೆ. ಅಷ್ಟು ಭಾರಿ ಸಿಟ್ಟು, ಅವ್ರ ಸಿಟ್ಟು ಅಂದ್ರೆ ಸಿಕ್ಕಾಪಟ್ಟೆ ಸಿಟ್ಟು. ಅದು ಏಟು ಯಾಕೆ ಹೋಗಿದ್ದು? ಸೋಲಾಯ್ತಲ್ಲ, ಸರಿಯಾಗಿ ಕೆಲಸ ಮಾಡಿಲ್ಲ ಅವ್ರು. ಸೋತ್ ಯಾರು ಗೆದ್ರು? ಅವ್ರ ಮಾಲಿಂಗಪ್ಪ ಅನ್ನೋರು ಗೆದ್ದರು. ಅವ್ರ ಸಿಟ್ಟಿಂದ ಅವ್ರಿಗೆ ಅದಷ್ಟೇ ಅಲ್ಲ, ಬೇರೆ ಯಾವುದೇ ಸಂದರ್ಭದಲ್ಲಿ ಅವ್ರು ಸಿಟ್ಟು ಬಂದರೂ ಸಹ ಗುರುಮೂರ್ತಿ ಅಂತ ತೀರ ಹತ್ತಿರದಲ್ಲಿ ಏಟು ಹಾಕೋದೇ ಕೆಲಸ. ಸಿಕ್ಕಾಪಟ್ಟೆ ಸಿಟ್ಟು ಅವ್ರಿಗೆ ಯಾವಾಗಲೂ. ಡ್ರೈವರ್ ಹೊಡೆದಿದ್ದು ಅಲ್ಲೇ ಬೆಂಗಳೂರಿನಲ್ಲಿ, ಇಲ್ಲಿ ಹೊಡೆದು ಗೊತ್ತು, ಇಲ್ಲಿ ಹೊಡೆದಿರ್ತಾರೆ ಸಾಮಾನ್ಯ. ಅದು ಎಲ್ಲರಿಗೂ ಗೊತ್ತಾಗಲ್ಲ, ಜೊತೆ ಇದ್ದರೆ ಗೊತ್ತಾಗ್ತದೆ. ಅವ್ರು ಯಡಿಯೂರಪ್ಪನವ್ರು ಹೊಡೆಯೋದು, ಆಮೇಲೆ ಹೆಗಲ್ಮೆ ಕೈ ಹಾಕ್ತಾರೆ. ಹೆಗಲ್ಮೆ ಕೈ ಹಾಕಿ ಹೊಡೆದು ಬೆಂತೆ ಬರ್ತಾರೆ ಸುಧಾರಿಸ್ಕೊಳಪ್ಪ ಸುಮ್ಮನೆ ಅರ್ಧ ಗಂಟೆ ಬಿಟ್ಟ ಮೇಲೆ. ಆ ಥರ ಎಲ್ಲ ಆಯ್ತು. ಮತ್ತೆ ಸುಧಾರಿಸಿ ಬಿಟ್ಟು ಹೆಗಲ್ಮೆ ಕೈ ಹಾಕಿಬಿಟ್ಟು ಸುಧಾರಿಸ್ಕೊಳಪ್ಪ ಹೆಂಗೆ ಮಾಡಿ ಸಮಾಧಾನ ಮಾಡ್ತಾರೆ. ಅದೆಲ್ಲ ಐತಿ. ಎಂಥದಿಲ್ಲ, ಅವರೆಲ್ಲ ಕೆಲವೇ ಗುರುಮೂರ್ತಿನ ಸಿಕ್ಕಾಪಟ್ಟೆ ಮಾಡಿದ್ದಾರೆ ಸುದ್ದಿ. ಅವ್ರ ಅವ್ರ ಸಂಘಟನಾ ಕಾರ್ಯದರ್ಶಿ. ಬಾಕಿರೆಲ್ಲ ಏನು ಉಪಯೋಗ ಇಲ್ಲ, ಅಷ್ಟಕ್ಕಷ್ಟೇ. ಕೆಲವು ಸಣ್ಣ ಪುಟ್ಟ ಹುದ್ದೆ ಕೊಟ್ಟಿದ್ದಾರೆ, ಪುರಸಭೆ ಅಧ್ಯಕ್ಷರಾದರು, ಅದು ಇದು ಕೌನ್ಸಿಲರು, ಅದೆಲ್ಲ ಆಗಿದ್ದಾವೆ. ಶಿಕಾರಿಪುರದಲ್ಲೇ ಜೀವನ ಸಾಗಿಸಿರೋ ನೀಲಪ್ಪನವರಿಗೆ ಬೆಂಗಳೂರಿನ ಪರಿಸ್ಥಿತಿ ಅಷ್ಟು ಕರೆಕ್ಟಾಗಿ ಗೊತ್ತಿದ್ದಂಗಿಲ್ಲ. ಯಡಿಯೂರಪ್ಪನವರಿಗೆ ಯಾರು ಎಷ್ಟರ ಮಟ್ಟಿಗೆ ಆತ್ಮೀಯರು ಅನ್ನೋ ವಿಷಯ ನಿರ್ಧಾರ ಆಗೋದು ಅದೆಷ್ಟು ಸಲ ಅವರ ಸಿಟ್ಟಿಗೆ ಶಿಕಾರಿಯಾಗಿದ್ದಾರೆ ಅನ್ನೋದರ ಮೇಲೆ. ಜಾಸ್ತಿ ಸಲ ಬಡಿಸ್ಕೊಂಡವರು ಜಾಸ್ತಿ ಆತ್ಮೀಯರು ಅಂತ. ಈಗ ನೀವು ಯಾರ ಬಗ್ಗೆ ಯೋಚಿಸ್ತಿದ್ದೀರಿ ಅಂತ ನಮಗೆ ಗೊತ್ತು. ನಮ್ಮ ಕಡೆಯಿಂದ ನೋ ಕಮೆಂಟ್ಸ್. ದೆಹಲಿಯಿಂದ ಯಾರಾದರೂ ದೊಡ್ಡವರು ಫೋನ್ ಮಾಡಿದಾಗ ಹೇಳದೆ ಕೇಳದೆ ಫೋನ್ ಕೊಟ್ಟು ಬಿಟ್ರೆ ಇವರಿಗೆ ಕೆಂಡದಂಥ ಕೋಪ ಬರುತ್ತೆ. ಸರಿಯಾಗಿ ಇಂಗ್ಲಿಷು ಹಿಂದಿ ಬರೋದಿಲ್ಲ. ಏನು ಮಾತಾಡಬೇಕು ಅಂತ ತಯಾರಾಗದೆ ಫೋನ್ ತಗೊಂಡು ಬಿಟ್ರೆ ಮಾತು ತಡವರಿಸುತ್ತೆ. ಆಗ ಫೋನ್ ಕೊಟ್ಟವರಿಗೆ ಏಟು ಬೀಳುತ್ತೆ. ಹಾಗೆ ಏಟು ತಿಂದವರೊಬ್ರು ನಿಮ್ಮ ಸಹವಾಸ ಸಾಕು, ನಾನು ಹೋಗ್ತೀನಿ ಅಂದ್ರು. ಅವರಿಗೆ ಯಡಿಯೂರಪ್ಪನವರೇ ಒಂದು ಹೀರೋ ಹೊಂಡಾ ಶೋರೂಮ್ ಹಾಕಿಕೊಟ್ಟು ಕಳಿಸಿದ್ರು. ಇದು ಇವರ ಸಿಟ್ಟು ಮತ್ತು ಧಾರಾಳತನಕ್ಕೆ ಉದಾಹರಣೆ. ಉಳಿದಂತೆ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿದ್ದ ಬಳಿಗಾರ್ ಅವರ ಕಪಾಳಕ್ಕೆ ಹೊಡೆಯೋದಕ್ಕೆ ಹೋಗಿದ್ರು ಅನ್ನೋ ಸುದ್ದಿ ಪೇಪರ್ಗಳಲ್ಲಿ ಬಂದಿತ್ತು. ಇನ್ನು ಡೆಪ್ಯೂಟಿ ಸಿಎಂ ಆಗಿದ್ದಾಗ ವಿರೂಪಾಕ್ಷಯ್ಯ ಅನ್ನೋ ಅಧಿಕಾರಿಗೆ ಕಪಾಳ ಮೋಕ್ಷ ಮಾಡಿದ ಸುದ್ದಿ ಎಲ್ಲ ಕಡೆ ಹರಡಿತ್ತು. ಅಧಿಕಾರಿಗಳ ವಿಷಯ ಬಿಡಿ, ಮೊನ್ನೆ ಇವರ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಆರ್ಡರ್ ಕೊಟ್ಟು ರಾಜೀನಾಮೆ ತನಕ ಮ್ಯಾಟರ್ ಹೋಗಿತ್ತಲ್ಲ. ಆವತ್ತು ರೇಸ್ ಕೋರ್ಸ್ ರೋಡ್ ಮನೆಯಲ್ಲಿ ತಮ್ಮ ಪರವಾಗಿ ಮಾಧ್ಯಮದವರೆದುರಿಗೆ ಮಾತಾಡೋದಕ್ಕೆ ತಯಾರಾಗಲಿಲ್ಲ ಅಂತ ಅನಂತಕುಮಾರ್ ಅವರ ಮೇಲೆ ಕುರ್ಚಿ ಎತ್ತಿಬಿಟ್ಟಿದ್ರು. ಮೊನ್ನೆ ಅರಮನೆ ಮೈದಾನದಲ್ಲಿ ಬಲಿಜ ಸಮಾವೇಶ ಮುಗಿಸ್ಕೊಂಡು ಬಂದು ಮನೆಯಲ್ಲಿ ಮಲಗಿದ್ರಂತೆ. ರಾಹುಕಾಲ ಶುರುವಾಗುವಷ್ಟರಲ್ಲಿ ರಾಜೀನಾಮೆ ಕೊಡಬೇಕಿತ್ತು. ಲೇಟ್ ಆಗುತ್ತೆ ಹೇಳಿ ಅಂತ ಎಬ್ಸಿದ್ರೆ ಧಡಲ್ ಅಂತ ಎದ್ದು ಫಡಾರ್ ಅಂತ ಕಪಾಳಕ್ಕೊಂದು ಬಿಟ್ಟುಬಿಟ್ರು. ಪಾಪ. ಹಂಗೆ ಹೊಡೆಸ್ಕೊಂಡ ಕ್ಯಾಬಿನೆಟ್ ಮಿನಿಸ್ಟ್ರು ಅರ್ಧ ಗಂಟೆ ಮೊದಲು ಮಾಧ್ಯಮದವರೆದುರಿಗೆ ಯಡಿಯೂರಪ್ಪ ನಮ್ಮ ನಾಯಕರು, ಅವರು ಕೇಳಿದ್ರೆ ಪ್ರಾಣನೂ ಕೊಡ್ತೀವಿ ಅಂತ ಮಾತಾಡಿ ಹೋಗಿದ್ರು.
ನಂತರ ಇವರು ಪಾದಯಾತ್ರೆ ಮಾಡಿಕೊಂಡು ರಾಜೀನಾಮೆ ಪತ್ರದ ಸಮೇತ ರಾಜಭವನಕ್ಕೆ ಹೋಗ್ತಿದ್ರೆ ಆ ಮಿನಿಸ್ಟ್ರು ಸಿಡಿಲು ಬಡಿಸ್ಕೊಂಡವರಂಗೆ ಜೊತೆಗೆ ಬರ್ತಿದ್ರು. ಈ ಸುದ್ದಿ ಕೇಳಿದ ಮೇಲೆ ನಮಗೆ ಇವರು ಹಿಂಗ್ಯಾಕೆ ಅನ್ನೋ ಪ್ರಶ್ನೆ ಮೂಡಿದ್ದು. ನಂತರನೇ ನಾವು ಖ್ಯಾತ ಮನಃಶಾಸ್ತ್ರಜ್ಞ ಅಶೋಕ್ ಪೈ ಅವರನ್ನ ಮಾತಾಡಿಸಿದ್ದು. ಆದರೆ ಪಾಪ ಯಡಿಯೂರ ಬಗ್ಗೆ ಮುಂಚಿಂದನೇ ಬಂದುಬಿಟ್ಟಿದೆ. ನೀವು ಹೇಳಿದಾಗೆ ತುಂಬ ಸಿಟ್ಟಿನ ಸ್ವಭಾವದವರು, ನಕ್ಕದ್ದನ್ನು ಕಂಡಿದ್ದಿಲ್ಲ ಅಂತ. ಅವರ ವಿಶ್ಲೇಷಣೆ ಅಂದರೆ ಯಾವತ್ತೂ ಇಡೀ ಒಂದು ಸಾಮಾಜಿಕ ಜವಾಬ್ದಾರಿಯನ್ನು ಹೊತ್ಕೊಂಡು ಸಾಕಷ್ಟು ಕೆಲಸಗಳು ಮಾಡ್ಕೊಂಡು ಹೋಗ್ಬೇಕಾದ್ರೆ ಇದಕ್ಕೆ ಸಮಯನೂ ಇಲ್ಲ, ಸವಳು ಇಲ್ಲ. ನಗೋದಕ್ಕೂ ಸ್ವಲ್ಪ ಎನರ್ಜಿ ಬೇಕಾಗ್ತದೆ, ಅಷ್ಟು ಸಮಯ ಬೇಕಾಗ್ತದೆ. ಯಾವುದೋ ಒಂದು ವಿಷಯವನ್ನು ಪರಿಗ್ರಹಿಸಿ ಅದನ್ನು ಎಂಜಾಯ್ ಮಾಡಿ ಖುಷಿಪಟ್ಟು ನಗಬೇಕಾಗತ್ತೆ. ನಾನು ಸಾಕಷ್ಟು ಸಾಮಾಜಿಕ ಹೊಣೆಗಾರಿಕೆ ಜವಾಬ್ದಾರಿ ಇರಬೇಕಾದ್ರೆ ಇದಕ್ಕೆಲ್ಲ ನನಗೆ ಅವಕಾಶವೇ ಇಲ್ಲ. ಅವರೇ ಹೇಳಿದ್ರು 18 ಗಂಟೆ ನಾನು ಕೆಲಸ ಮಾಡ್ತಿದ್ದೀನಿ ಅನ್ಬೇಕಾದ್ರೆ. 18 ಗಂಟೆ ಕೆಲಸ ಮಾಡಿದ್ರೆ ಮೆದ್ದು ದಣಿತದೆ. ದ ಎಂಡ್ ಪಾಯಿಂಟ್ ಆಫ್ ಸ್ಟಿಮ್ಯುಲೇಷನ್ ಇಸ್ ಎಕ್ಸಾಷನ್. ಹೀಗೆ ಮಾತು ಶುರು ಮಾಡಿಕೊಂಡ ಡಾಕ್ಟ್ರು ನಮ್ಮ ಯಡಿಯೂರಪ್ಪನವರಿಗೆ ಯಾಕೆ ಸಿಟ್ಟು ಬರುತ್ತೆ ಅನ್ನೋದಕ್ಕೆ ತುಂಬಾ ಇಂಟ್ರೆಸ್ಟಿಂಗ್ ಆದ ಮತ್ತು ಒಪ್ಪಬಹುದಾದ ಎಕ್ಸ್ಪ್ಲನೇಷನ್ಸ್ ಕೊಡ್ತಾ ಹೋದ್ರು. ಅದನ್ನೆಲ್ಲ ಕೇಳಿದ ಮೇಲೇನೆ ಇವರ ಬಗ್ಗೆ ಅಯ್ಯೋ ಪಾಪ ಅನ್ನಿಸ್ತು.